ಸರ್ ಏನು ಉದ್ದೇಶ ಇದ್ದು ಈಗ ಪ್ರತಿಭಟನೆ ಮಾಡ್ತಾರೆ ಸರ್? ಚಂದ್ರಿಕಾ ಅಂತ ಹೆಣ್ಮಗಳು ನಮ್ಮ ಆದಿ ಕರ್ನಾಟಕ ಸಮಾಜಕ್ಕೆ ಸೇರಿರ್ತಕ್ಕಂಥ ಹೆಣ್ಮಗಳು ಇಲ್ಲೇ ಮಲಗೋಪದಲ್ಲಿ ವಾಸವಾಗಿದ್ದಾಳೆ. ಅಲ್ಲೇ ಪಕ್ಕದಲ್ಲೇ ಅದೇ ಗ್ರಾಮದಲ್ಲಿ ಇರ್ತಕ್ಕಂಥ ಹೆಸರು ಸಚಿನ್ ಮತ್ತು ಆತನ ಹೆಂಡತಿ ಅರ್ಚನಾ ಅಂತ, ಅವರು ಅಪ್ಪರ್ ಕ್ಯಾಸ್ಟು. ಅವರು ಏನು ಮಾಡಿದ್ದಾರೆ, ಎಮ್ಮನ ಹತ್ರ ಮನೆ ನಿಮಗೆ ಭೋಗ್ಯಕ್ಕೆ ಕೊಡ್ತೀನಿ, ಒಂದು 5 ಲಕ್ಷ ರೂಪಾಯಿ ದುಡ್ಡು ಕೊಡ್ರಿ, ನಾನು ನಮ್ಮದೇ ಪೋರ್ಷನಲ್ಲಿ ಮನೆ ಮೇಲ್ಗಡೆ ಮನೆ ಕಟ್ಟಿ ನಾನು ನಿಮಗೆ ಭೋಗ್ಯಕ್ಕೆ ಕೊಡ್ತೀನಿ, ಆಮೇಲೆ ನಿಮಗೆ ದುಡ್ಡು ನಾನು ಯಾವಾಗ ವಾಪಸ್ ಕೊಡ್ತೀನೋ ಆವಾಗ ನೀವು ಮನೆ ಖಾಲಿ ಮಾಡಿ ಅಂತ ಅಂದ್ಬಿಟ್ಟು ಒಂದು ಒಪ್ಪಂದ ಮಾಡಿಕೊಂಡು ಅಗ್ರಿಮೆಂಟ್ ಪೇಪರಲ್ಲೂ ಕೂಡ ಗಂಡ ಹೆಂಡತಿ ಇಬ್ಬರು ಸೇರಿ, ಸಚಿನ್ ಮತ್ತು ಅರ್ಚನಾ ಇಬ್ಬರು ಸೇರಿ ಯಮನಿಗೆ ಒಂದು ಅಗ್ರಿಮೆಂಟು ಕೂಡ ಮಾಡಿಕೊಟ್ಟಿದ್ದಾರೆ 5 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡು. ಆದರೆ ಇದುವರೆಗೂ ಕೂಡ ಸುಮಾರು 2-3 ವರ್ಷ ಆದ್ರೂ ಕೂಡ ಅವರು ಮನೆಯೂ ಕಟ್ಕೊಟ್ಟಿಲ್ಲ. ಆಮೇಲೆ ಈ ಅಮ್ಮನಿಗೆ ಹಣನೂ ಕೂಡ ವಾಪಸ್ ಕೊಡದಲ್ಲೇ ಇದ್ದಾಗ ಈ ಅಮ್ಮ ಹೋಗಿ ಅವ್ರ ಹತ್ರ ಕೇಳಿದೆ, ಈ ರೀತಿ ದುಡ್ಡಾರ ವಾಪಸ್ ಕೊಡಿ, ಇಲ್ಲ ಮನೆ ಕಟ್ಕೊಡ್ತೀನಿ, ನನಗೆ ಭೋಗ್ಯ ಕೊಡ್ತೀನಿ ಅಂತ ಅಂದಿದ್ದೀರಲ್ಲ, ನೀವು ಅದನ್ನಾರ ಮಾಡಿ ಅಂತ. ಅವೆರಡೂ ಮಾಡ್ದಲ್ಲೇ ಈ ಅಮ್ಮನ ಮೇಲೆ ಗಲಾಟೆ ಮಾಡಿದ್ದಾರೆ. ಯಾರು? ಚಂದ್ರಿಕಿನ ಮೇಲೆ, ಸಚಿನ್ ಮತ್ತು ಅರ್ಚನಾ ಮತ್ತು ಅವರ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಇವ್ರ ಮೇಲೆ ಗಲಾಟೆ ಮಾಡಿದ್ದಾರೆ. ಗಲಾಟೆ ಮಾಡಿದ್ಮೇಲೆ ಆ ಅಮ್ಮ ಬಂದ್ಬಿಟ್ಟು ಇಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದೆ. ಈ ರೀತಿ ನನಗೆ ಜಾತಿ ನಿಂದನೆ ಮಾಡಿ ನನ್ನ ಹತ್ರ ಈ ರೀತಿ ದುಡ್ಡೆಲ್ಲ ಇಸ್ಕೊಂಡು ಆ ದುಡ್ಡು ವಾಪಸ್ಸು ಕೊಡೋದಿಲ್ಲ, ಮನೆಯೂ ಕೊಡೋದಿಲ್ಲ, ನಾನು ಇಂಥ ಮಾದಿಗರ ಜಾತಿಯವಳು ಅಂತ ಗೊತ್ತಾದ ಮೇಲೆ ನನಗೆ ಮನೆ ಕೊಡೋದಿಲ್ಲ, ನನಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗಾಗಲೇ ಕಂಪ್ಲೇಂಟ್ ಕೊಟ್ಟೆ 3 ತಿಂಗಳಾಗಿದೆ. 3 ತಿಂಗಳಾದ್ರೂ ಕೂಡ ಇದುವರೆಗೂ ಕೂಡ ಒಂದು FIR ಮಾಡೋವಂಥ ಕೆಲಸವನ್ನು ಇಲ್ಲಿ ನಮ್ಮ DYSP ಸಾಹೇಬರು ಇದುವರೆಗೂ ಕೂಡ ಅದು FIR ಮಾಡಲಿಲ್ಲ. ಕೊನೆಗೆ ನಾವೆಲ್ಲ ಬಂದು ಸಂಘಟನೆಗೆ ಸಂಘಟನೆಗೆ ದೂರು ಕೊಟ್ಟಾಗ ನಾವು ಸಂಘಟನೆಯವ್ರು ಬಂದು ಕೇಳಿದ್ವಿ, ಯಾಕೆ ಸರ್ ಈ ರೀತಿ ಆಗಿದೆ? ಇಲ್ಲ, ನಾನು ಅವ್ರನ್ನ ಕರೆಸ್ದೆ, ಅವರು ದುಡ್ಡು ಇಲ್ಲ, ನಾವು ವಾಪಸ್ ಕೊಟ್ಬಿಟ್ಟಿದ್ದೀವಿ, ಆ ಅಮ್ಮನಿಗೆ ದುಡ್ಡು ವಾಪಸ್ ಕೊಟ್ಟಿದ್ದೀವಿ ಅಂತ ಸಚಿನ್ ಮತ್ತು ಅರ್ಚನಾ ಹೇಳಿದ್ದಾರೆ ಅಂತ. ಅಲ್ಲ ಸರ್, ಅವರು ದುಡ್ಡು ವಾಪಸ್ ಕೊಟ್ಟರೆ ಈ ಅಮ್ಮನ ಹತ್ರ ಅಗ್ರಿಮೆಂಟ್ ಪೇಪರ್ ಯಾಕೆ ಉಳಿಸ್ತಾರೆ? ಅಗ್ರಿಮೆಂಟ್ ಪೇಪರ್ ಈ ಅಮ್ಮನ ಹತ್ರನೇ ಇದೆ, ದುಡ್ಡು ವಾಪಸ್ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ನೀವು ಅವ್ರ ಮೇಲೆ ಕೇಸ್ ಮಾಡಿ ಅಂತಂದರೆ, ಇಲ್ಲ ಅವರು ಹೇಳ್ಬಿಟ್ಟಿದ್ದಾರೆ ದುಡ್ಡು ವಾಪಸ್ ಕೊಟ್ಟಿದ್ದೀವಿ ಅಂತ, ಹಾಗಾಗಿ ನಾನು ಕೇಸ್ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಈ ಅಮ್ಮನ್ನ ಅಲ್ದಾಡಿಸ್ತಾ ಇದ್ದಾರೆ. ಮೊನ್ನೆನೂ ಕೂಡ 3 ದಿನದ ಹಿಂದೆನೂ ಕೂಡ ಬಂದು ಅವ್ರ ಮನೆ ಹತ್ರ ಬಂದು ಗಲಾಟೆ ಮಾಡೋಗಿದ್ದಾರೆ. ಈ ಅಮ್ಮನ ಹತ್ರ ನೀನು ಕಂಪ್ಲೇಂಟ್ ಕೊಟ್ಬಿಟ್ಟು ಏನು ಕಿತ್ಕೊಂಡಿದ್ಯಾ ಹರ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು ಮತ್ತೆ ಮನೆ ಹತ್ರ ಬಂದು ಮತ್ತೆ ಗಲಾಟೆ ಮಾಡಿದ್ದಾರೆ. ಗಲಾಟೆ ಮಾಡಿದ್ರು ಕೂಡ ಇವರು ಇದುವರೆಗೂ ಕೂಡ ಅವರು ಕಂಪ್ಲೇಂಟನ್ನು ತಗೊಂಡು FIR ಮಾಡ್ದಲೆ ಸುಮ್ಮನೆ ಈ ಅಮ್ಮನಿಗೆ ಮೋಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇವತ್ತು ಒಂದು FIR ಮಾಡಬೇಕು. ಏನು ಆರೋಪಿಗಳೇನಿದ್ದಾರೆ ಎಮ್ಮನ ಹತ್ರ ದುಡ್ಡು ಇಸ್ಕೊಂಡು ಮೋಸ ಮಾಡಿ ಈ ಜಾತಿ ಕಾರಣಕ್ಕೆ ಮನೆ ಕೊಡದಲೇ ಇವರಿಗೆ ಅನ್ಯಾಯ ಮಾಡಿದಾರಲ್ಲ, ಅವ್ರ ಮೇಲೆ FIR ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮದು ಒತ್ತಾಯ ಸರ್.